ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಗೈಸ್. ಏನು ಗೊತ್ತಾ, ಅದೇ ನನ್ನ ಗಾಡಿ ರಿಪೇರಿ ಆಗ್ತಾರೆ. ಸೊ ಇವಾಗ ರೆಡಿ ಮಾಡಿಸ್ಕೊಂಡು ಬಂದೆ. ಸೊ ಏನಾಗಿತ್ತು ಅಂದರೆ ಜಾಮ್ ಆಗಿಬಿಟ್ಟಿತ್ತು ಫುಲ್ಲು. ಸೊ ನನಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಸ್ವಲ್ಪ ಹೊರಗಡೆ ಹೋಗಬೇಕು. ಸೊ ನೀವು ಹೋಗ್ತಾ ಮಾತಾಡೋಣ. ಸೊ ಗೈಸ್ ಸಿರಿ ಗೈಸ್, ಇವಾಗ ಹೊರಟು ಈಗ ಹೋಗ್ತಿದ್ದೀನಿ. ಇಷ್ಟ ಅರ್ಜೆಂಟ್ ಅಂದರೆ ಒಂದು ಫ್ರೆಂಡ್ಸ್ದೊಂದು ಬಿಸ್ನೆಸ್ ಲೋನ್ ರಿಜೆಕ್ಟ್ ಆಗಿದೆ. ಸೊ ಅವ್ನು ಕರ್ಕೊಂಡು ಹೋಗ್ಬೇಕು. ನೋಡಿ ನನ್ನ ಗಾಡಿ ತೋರಿಸ್ಲಿಲ್ಲಲ್ಲ, ಸರಿ ನೋಡಿ ಗೈಸ್, ಇವಾಗ ರೆಡಿ ಆಗಿದೆ. ಕಾಣಿಸಿ ಅಲ್ಲಿ ಏನು ಸಾಕಾಗ ಸರ್, ಫುಲ್ ಜಾಮ್. ಇದನ್ನು ಅವ್ರು ಹೊಸದು ಹಾಕ್ಸ್ಬೇಕು ಅಂದರು, ಬಟ್ ಇವಾಗ ಸದ್ಯಕ್ಕೆ ಇದು ಮಾಡಿಸಿದ್ದೀನಿ. ಹೊಸದು 3200 ರೂಪಾಯಿ ಆಗುತ್ತಂತೆ. ನಾನು ಅದಕ್ಕೆ ಗಾಡಿನೇ ಓಡಿಸಲ್ಲ, ನೀವು ತಲೆ ಕೆಡಿಸ್ಕೊಬೇಡಿ, ಮನೆ ಹತ್ರ ನಿಲ್ಲಿಸ್ತೀನಿ. ಇವಾಗ ಅದನ್ನೇ ಹಾಕಿ ಇದು ಮಾಡಿದ್ದೆ. ಫುಲ್ ಜಾಮ್ ಆಗಿಬಿಟ್ಟಿತ್ತು. ಅದು ಓಪನ್ ಮಾಡಿದಂಗೆ ಮತ್ತೆ ವಾಪಸ್ ಇದಾಯಿತು. ಅದನ್ನೇ ಹಾಕ್ಸಿದ್ದೀನಿ. ಇವಾಗ ಸದ್ಯಕ್ಕೆ ಹಾಕ್ಸ್ಬೇಕು. ಹೊಸದ ಫುಲ್ ವೀಕ್ ಆಗಿಬಿಟ್ಟಿದೆ ಸಾಕಾಗಿ. ಏನು ಮಾಡೋಕ್ಕಾಗಲ್ಲ ವಯಸ್, ಏನು ಮಾಡೋಣ ಹೇಳಿ. ಅದಕ್ಕೆ ಇನ್ಮೇಲೆ ಯಾರನ್ನೂ ಡಬಲ್ ಟ್ರಿಬಲ್ ಯಾರು ಹಾಕಲ್ಲ, ನಾನು ಒಬ್ಬನೇ ಓಡಾಡ್ತೀವಿ. ಇದಕ್ಕೆ ಇನ್ನು ಸ್ವಲ್ಪ ದಿವಸ ಹಾಕ್ಸೋಂಥ ಮೂಮೆಂಟ್ ಇಲ್ಲ, ನೋಡುವ ಹಾಕ್ಸುವ ನಿಧಾನಕ್ಕೆ. ಅದಕ್ಕೆ ಓಡಾಡ್ಬೋದು, ಬಟ್ ಗುಂಡಿ ಒಳಗೆಲ್ಲ ಬಿಡಬೇಡಿ ಅಂತ ಹೇಳಿದ್ರು. ಅವ್ರು ಹಾಕ್ಸ್ಲೇಬೇಕು ಅಂತಾರೆ ಗೈಸ್, ಏನು ಮಾಡೋಣ ಹೇಳಿ. ನಾವು ಗ್ಯಾರೇಜ್ ಅವ್ರಿಗೇನು ಬಿಸ್ನೆಸ್ ಆಗಬೇಕು, ಬಟ್ ನೋಡುವ ಇನ್ನು ಸ್ವಲ್ಪ ದಿವಸ ಬಿಟ್ಕೊಂಡು ಹಾಕ್ಸೋಣ. ಈಗೇನಪ್ಪ ಅಂದರೆ ಅವ್ನು ನನ್ನ ಫ್ರೆಂಡ್ದು ಬಿಸ್ನೆಸ್ ಲೋನ್ಗೆ ಅಪ್ಲೈ ಮಾಡಿದ್ದೋ, ಸೊ ರಿಜೆಕ್ಟ್ ಆಗಿದೆ. ರೀಸನ್ ಬಂದು ವಿಂಟೇಜ್ ಇಲ್ವಂತೆ, 2 ಇಯರ್ಸ್ ವಿಂಟೇಜ್ ಬೇಕು ಅಂತಾರೆ. ಅವ್ರದ್ದು ಏನಾಗಿದೆ ಅಂದರೆ, ಇವ್ರು ಬಿಸ್ನೆಸ್ ಮಾಡಿದಾಗಿಂದ ಸ್ಟಾರ್ಟಿಂಗ್ ಏನು ಸಜೆಷನ್ ಕೇಳಲಿಲ್ಲ. ಅಲ್ಲೇ ಫೋನ್ ಬಂತು. ಯಾರಪ್ಪ ಅದು? ಮಚ್ಚಾ ಬಂದೆ ನಿಮ್ಮ ಮನೆ ರೋಡು. ಓಕೆ ಬಂದೆ ನೋಡಿ, ಒಂದೇ ನಿಮಿಷ ಇಲ್ಲೇ 5 ಸೆಕೆಂಡ್ ಇದೆ. ಅವನೇ ಫೋನ್ ಮಾಡಿದ್ದೆ ಇವಾಗ. ಸೊ ಅದೇ 2 ಇಯರ್ಸ್ ವಿಂಟೇಜ್ ಬೇಕಂದ್ರೆ ಇವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಇವಾಗ ಬಿಸ್ನೆಸ್ ಇದೆ ಅನ್ನೋದಕ್ಕೆ ಒಂದು ಪ್ರೂಫ್ ಇಲ್ಲ. MSME 2024 ಅವ್ರು ಮಾಡ್ಕೊಂಡಿದ್ದಾರೆ. ರಿಜಿಸ್ಟ್ರೇಷನ್ GST ಮಾಡಿದ್ದು ಮೊನ್ನೆ. ಸೊ ಅದಕ್ಕೋಸ್ಕರ ಬ್ಯಾಂಕ್ ಅವ್ರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಲೋನ್ ಮಾಡೋಕ್ಕೆ. ಈಗ ಬೇರೆ ಕಡೆ ಟ್ರೈ ಮಾಡಬೇಕು. ಬಟ್ ಬಿಸ್ನೆಸ್ ಇದೆ ಚೆನ್ನಾಗಿ. ಇಯರ್ಲಿ 20 lakhs ಟರ್ನ್ ಓವರ್ ಇದೆ. ITR ಎಲ್ಲ ಫೈಲ್ ಮಾಡಿಸಿದ್ದಾರೆ ಗೈಸ್. ನೋಡಿ, ಇವನೇ ನಮ್ಮ ಫ್ರೆಂಡ್, ಬಿಸ್ನೆಸ್ ಮಾಡ್ತಾ ಇರೋಂಥ ಫ್ರೆಂಡ್. ಹೆಂಗೆ ಹೋಗ್ಬೇಕು ಇವಾಗ? ನೀನು ಫುಲ್ ರೆಡಿ ಆಗಿಬಿಟ್ಟಿದ್ಯಾ? ನೀನು ಹೋಗಿದ್ಯಾ ಚಳ್ಳಕೆರೆಗೆ? ಇವಾಗ ರೈಟಾ? ಫೋನ್ ಚಾರ್ಜರ್ ಸಾಕೋನಿ ಫೋನ್ ಚಾರ್ಜರ್ ತಗೊಂಡಿ. ಗೈಸ್ ಅಲ್ಲಿಂದ ಹೊರಟು ಅಲ್ಲೇನಪ್ಪ ಆಯ್ತು ಅಂದರೆ IIFL ಫಿನಾನ್ಸ್ ಅಲ್ಲಿಗೆ ಹೋಗಿದ್ದು. ಅವರು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ, ನಾವು ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಹೇಳ್ತೀವಿ ಲಿಮಿಟ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಅಂದರೆ. ಸೊ ಓಕೆ, ನೋಡುವ. ಇನ್ನೊಂದೆರಡು ಕಡೆ ಅಪ್ಲೈ ಮಾಡಿದ್ದೀವಿ ಗೈಸ್, ನೋಡೋಣ ಹೆಂಗಾಗುತ್ತೆ ಅಂತ. ಆಮೇಲೆ ಏನಿದ್ರು ನೋಡೋದು. ಏನಪ್ಪ ಅಂದರೆ ಏನು ಇದನ್ನು ಹೇಳಕ್ಕೆ ಬಂದೆ. ಸೊ ಅದೇ ಅವನಿಗೆ ಫಿನಾನ್ಸ್ಗೆ ಅಂದ್ಬಿಟ್ಟು ಬಿಸ್ನೆಸ್ ಮಾಡ್ತೀನಿ ಅಂದರೆ ಫಿನಾನ್ಸ್ ಮಾಡೋರೇ ಇಲ್ಲ ಅಂದ್ಬಿಟ್ಟು. ಮುದ್ರಾನೆಲ್ಲ ತೊಗೊಬೋದು, ಬಟ್ ಅವನು ಸ್ಟಾರ್ಟಪ್ ಅಲ್ಲ. ಮಷಿನರೀಸ್ ಎಲ್ಲ ಆಲ್ರೆಡಿ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ಗೋಸ್ಕರ ಅವನಿಗೆ ಲೋನ್ ಬೇಕಿರೋದು. ಇವರು ವರ್ಕಿಂಗ್ ಕ್ಯಾಪಿಟಲ್ಗೆ ಫುಲ್ ಮಾಡೋಕ್ಕಾಗಲ್ವಂತೆ. ಇವನೊಂದು 5 lakhs 10 lakhs ಅಷ್ಟು. ನೋಡುವ ಹೆಂಗಾಗುತ್ತೆ ಅಂತ. ತಲೆ ಕೆಟ್ಟೋಗ್ಬಿಟ್ಟೈತೆ. ಅವನೊಂದು 6 ದಿನ ಹಿಂಸೆ ಇಕ್ಕಿ ನನಗೆ ಟೆನ್ಷನ್ ಜಾಸ್ತಿ ಮಾಡ್ಬಿಟ್ಟು. ಏನಾಗುತ್ತೋ ಗೊತ್ತಿಲ್ಲ. ನಾನು ಆದಷ್ಟು ನನ್ನ ಕೈಲಾದಷ್ಟು ಮಾಡ್ಸ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ್ಯಂಡ್ ಇವಾಗ ಏನೇನೆಲ್ಲ ಹೋಗ್ತಾಯಿದ್ದೀನಿ ಲೈಬ್ರರಿಗೆ. ಇನ್ನೂ ತಿಂಡಿ ತಿಂದಿಲ್ಲ. ಆಲ್ರೆಡಿ 11:30 ತಿಂಡಿ ತಿಂದು ಹೋಗ್ಬೇಕು. ಸೊ ಗೈಸ್ ಇನ್ನೂ ಸಿಗ್ತೀನಿ ಅಲ್ಲಿವರೆಗೂ ಒಂದು ಪುಟ್ಟ ವಿರಾಮ.
ಗೈಸ್ ಜಸ್ಟ್ ಐ ರೀಚ್ ದ ಹೋಮ್ ಅಂಡ್ ನಮ್ಮ ಮನೆ ರಾತ್ರಿ ಕುಕ್ಕರ್ ಸೌಂಡ್ ಕೇಳಿಸ್ಕೊಂತ ಇದ್ದೀರಾ. ನಮ್ಮ ಗಾಯ್ಸ್ ಏನಿದ್ದಾರೆ ಆಲ್ರೆಡಿ ನೋಡಿ ಬರ್ರಿ ಬರಲಿ. ಗೈಸ್ ಹೇಗೆ ಗೊತ್ತಾ, ಲಾಸ್ಟ್ ವಿಡಿಯೋದಲ್ಲಿ ಒಂದು ಮಗ ರಿವೀಲ್ ಮಾಡಿದ್ನಲ್ಲ, ಅದರಲ್ಲಿ ಹಾಲು ಕಾಯಿಸ್ಬೇಕಾದ್ರೆ ಬನ್ನಿನಲ್ಲಿ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವನಿಗೆ ನಾಚಿಕೆ ಆಗ್ತಾ ಇದ್ದಂತೆ. ಏಯ್ ತೋರ್ಸ ಮಕ್ಕಳ, ಏಯ್ ಬಾರ ಇವನ್ ತೋರ್ಸ್ಲ ಗೈಸ್. ಚಾ ನಮ್ಮ ಪಾರ್ಟ್ನರ್ ಹೀರೋ ತೋರ್ಸೋಣ ಇರಿ ಗೈಸ್. ನಮ್ಮ ಹೀರೋ ತೋರಿಸ್ತೀವಿ, ಹೀರೋ ತೋರಿಸ್ತೀವಿ ಇರಿ. ಏನಿದು ಕ್ಯಾಮ್ರಾ? ಓ ನೋಡಿ ಇವ್ನು ತೋರಿಸ್ತಾ ಇದ್ದೀನಿ. ಏಯ್ ತೆಗಿಯ ಮಕ್ಕ ತೋರ್ಸ ಇಲ್ಲಿ. ಅರ್ಧ ಮುಖ ನೋಡ್ರಿ ಏನೇನು ಆಗ್ತಾರೆ ಸುಮ್ಮನೆ ಯಾ ಗೈಸ್ ಇವಾಗ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಇರಿ ನಾನು ಮಕ್ಕ ತೋರಿಸ್ತೀವಿ. ನಮ್ಮ ಮನೆಯಲ್ಲಿ ಸಾಂಬಾರು ಮಾಡಿಲ್ಲ. ಏನಂದ್ರೆ ಇವ್ರಿಗೆ ಸಾಂಬಾರು ಮಾಡಕ್ಕೆ ಇಷ್ಟ ಇಲ್ವಂತೆ. ಸೊ ಅದಕ್ಕೆ ಇವಾಗ ಹೋಟ್ಲಿಗೆ ಹೋಗಿ 20 ರೂಪಾಯಿ ಸಾಂಬಾರು ತಗೊಬರೋದು, ಊಟ ಮಾಡೋದು. ಏನು ಮಾಡೋಕ್ಕಾಗಲ್ಲ, ನನಗೂ ಸಾಂಬಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನನ್ನ ಶರ್ಟ್ ಹೆಂಗಿದೆ ಕಾಮೆಂಟ್ ಮಾಡಿ. ಚೆನ್ನಾಗಿದೆ ಶರ್ಟು, ನನಗೆ ಸೂಪರ್ ಐತೆ ಅಂತ ಅನಿಸ್ತೈತೆ. ಮತ್ತೆ ಎಷ್ಟು ಕೊಡ್ತೀಯ ರೇಟಿಂಗ್ಸ್? ಎಷ್ಟು ಕೊಡ್ತೀಯ ರೇಟಿಂಗ್ಸ್? 300 ರೂಪಾಯಿ ಕೊಡ್ಬೋದಾ? ಹಾಂ 300 ರೂಪಾಯಿ ಕೊಡ್ಬೋದಾ? ಎಷ್ಟು ಕೊಡಿ ರೇಟಿಂಗ್ಸ್ ಹೇಳೋ. 10 ಔಟ್ ಆಫ್ 10 ಅಲ್ಲಿ ಎಷ್ಟು ಕೊಡ್ಬೋದು? ನನ್ನ ಔಟ್ಫಿಟ್ ಗೈಸ್ ನೀವು ಕಾಮೆಂಟ್ ಮಾಡಿ. ನನ್ನ ಔಟ್ಪುಟ್ ಅಲ್ಲ, ಅದು ಔಟ್ಫಿಟ್ಗೆ 10 ಔಟ್ ಆಫ್ ಕೊಡ್ತಾರೆ ಕಾಮೆಂಟ್ ಮಾಡಿ. ನೀನು ಎಷ್ಟು ಕೊಡ್ಬೋದಾ ಹೇಳ? ನಾನೊಂದು 5 ಕೊಡ್ತೀನಿ ಅಷ್ಟೇ. 10 ಔಟ್ ಆಫ್ 5. ಮತ್ತೆ ನೀನು ಅವನಿಗೆ ಹೇಳಕ್ಕೆ ಹೋಗ್ಬೇಡ, 1 ಒಂದಲ್ಲ 0 ಅಂತ ಬೇಕಾರೆ ಅಲ್ಲ. ಅದಕ್ಕಿಂತ ಕಮ್ಮಿ ಇದ್ರೆ -1 -0 ಏನೋ ಒಳಗಡೆ ಕಿದ್ದು ದಬಾಕ್ದವನಿ ಅಣ್ಣ. ಇವ್ನ ಮಕ್ಕ ತೋರ್ಸಲ್ಲ ಗೈಸ್, ಬೇಜಾರಾಯ್ತದೆ. ನಮ್ಮ ಮನೇಲಿ ರೈಸ್ ಮಾಡೋರೆ ಅಷ್ಟೇ. ಹೊಡಿಯೋದು ಹಲೋ ಮಚ್ಚ. ವಿ ಆರ್ ಗೋಯಿಂಗ್ ಟು ಟೇಕ್ ಎ ಸಾಂಬಾರ್ ಬೈ ಎ ಸಾಂಬಾರ್ ಬೆಲ್ಟ್. ಯಾವಾಗ ರೆಡಿ ಮಾಡಿಸ್ತಾ ಇದೆಲ್ಲ ಅಲ್ಲ ಕಣ. ಎಷ್ಟು ಎತ್ತಾಕೋರು ಇದು ಎತ್ತಾಕ್ಬಿಟ್ಟಿದ್ರೆ ಆಯ್ತಿರ್ಲಿಲ್ವಾ? ನಾವೇ ಬೆಳೆಗೆ ಎತ್ತಾಕ್ಬೇಕು ಇದನ್ನ ಅಷ್ಟೇ. ನೋಡಿ ನಮ್ಮ ಮನೆ ಹತ್ರ ಎಲ್ಲ ಫುಲ್ ಗಲೀಜಿದಂಗಿದೆ. ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಬೇಕು ಮಗ. ಹಾಂ ಬೆಳಗ್ಗೆ ಗುದ್ಲಿ ಇಸ್ಕೊಂಡು ರೆಡಿ ಮಾಡ್ಬಿಡನ್. ಏನಂತ್ಯ? ಏನು ಗೊತ್ತಾ, ಡಬಲ್ ಸ್ಟ್ಯಾಂಡ್ ತೆಗಿಯೋಕ್ಕೆ ಶಕ್ತಿ ಇರಬೇಕು. ಹಿಂಗೆ 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 ಶಕ್ತಿ ಇರ್ಬೇಕು ಕಣೋ. ಗಾಡಿ ಓಡ್ತಾಗ್ತು ಹೇಳ್ತೀನಿ. ವಿಡಿಯೋ ಮಾಡ್ತಾ ಇದೀರಿ ಏನಾರು ಹೇಳ್ಬಿಟ್ಟು ಆಮೇಲೆ ಹೇಳ್ರಿ. ಇವಾಗ ಅದೇನು ಹೇಳ್ರಿ? ನನ್ ಗಾಡಿ ಓಡ್ಸಕ್ ಕಲ್ತಾಗ ಹಾ. ಇನ್ನ ಸೈಕಲ್ ಓಹೋ ಎಷ್ಟನೇ ಕ್ಲಾಸ್ ಅಲ್ಲಪ್ಪ? 2011 ಇಸ್ವಿಲ್ ನನ್ ಗಾಡಿ ಗೈಸ್ ನಾನು 4ನೇ ವರ್ಷಕ್ಕೆ 4ನೇ ಕ್ಲಾಸಲ್ಲಿ ಇದ್ದಾಗೆ ಸ್ಕೂಲ್ ಗಾಡಿ ಓಡ್ಸೋದು ಕಲಿತೆ. ನೀನು? ಕಲ್ತಿದ್ದೆ ಒಂದ 5ನೇ ಕ್ಲಾಸ್. ಮತ್ತೆ ನಿಂಗೇನ ಮುಂಚೆನೆ ಕಲ್ತಿದ್ದೀನಿ ನಾನು. ಏನಂತ್ಯಾ? ಗಾಡಿ ತಗೊಂಡಿದ್ ನೀನ್ ಯಾವಾಗ? ಗಾಡಿ ತಗೊಂಡಿದ್ದೀವಾಗಪ್ಪ. ನೀವು ಬಿಡ್ರಿ. ಇವ್ರು ಏನ್ ಗೊತ್ತೇನ್ರಿ, ನೋಡಿ ಇವ್ರು ಇದ್ದಾರಲ್ಲ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರು, ಇವ್ರು ಸಿಕ್ಕಾಪಟ್ಟೆ ರಿಚ್ಚು. 2011 ಗಾಡಿ ತಗೊಂಡವ್ರೆ. ನಾನು 2023 ಗಾಡಿ ತಗೊಂಡಿದ್ದೀನಿ. ಲೆಕ್ಕ ಮಾಡಿ ಯಾರು ರಿಚು ಅಂತ ನೀವೇ ಹೇಳಿ ಕಾಮೆಂಟ್ ಅಲ್ಲ. ಇನ್ನ ಸ್ಟ್ರೈಟ್ ನಡ್ರಿ. ಯಾಕ್ರಿ ರೋಡ್ ಮರ್ತೋಗ್ಬಿಟ್ಟದ? ನಾವು ಈ ರೋಡ್ ನಾವು ಹೋಗೋದು ಈ ರೋಡು. ಈ ರೋಡಲ್ಲಿ ಹೋಗಿಲ್ವಾ ನೀವು ಡೈಲಿ? ಅಲಾಸ್ ಯಾಕ್ರಿ ಹೋಯ್ತೀರಾ ಬಳಸ್ಕೊಂಡು? ಇಲಾಸ್ ಹೋಗ್ರಿ. ಏನ್ರಿ ಪಾರ್ಟ್ನರ್, ಬಿಸ್ನೆಸ್ ಎಲ್ಲಿವರೆಗೂ ಬಂತು? ಅಲ್ರಿ ಈಗ ಬಿಸ್ನೆಸ್ ನಮ್ದು ಪ್ರಾಜೆಕ್ಟ್ ರಿಪೇರ್. ಏನ್ ರೈಟ್ ಈಗ ಬಿಸ್ನೆಸ್ ಈ ರೋಡ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಆಯ್ತು ನಡಿಯಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿದ್ದೀನಿ. ಇನ್ವೆಸ್ಟರ್ಸ್ ಕೊಟ್ಬಿಟ್ಟು ಈಗ ನಾನು ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ ಮಗ. ನಾವೇ ಇನ್ವೆಸ್ಟ್ಮೆಂಟ್ ಹಾಕ್ಬಿಡೋಣ ಅಂತ. ನಾನು ಇದನ್ನ ಬಾ ಎದ್ರಕೋಬೇಡ ದುಡ್ಡಿಗೆ. ಕಿಡ್ನಿಗಳು ಮಾರ್ಬೇಕು. ನಾನು ಅರ್ಧ ನೀನು ಅರ್ಧ. ನಿದ್ದೆ ಗಣ್ಣಲ್ಲಿ ಬೇಕಾದ್ರೆ ಒಂದು ಕಿಡ್ನಿ ಮಾರ್ಬಿಡ್ಲ ನಿಂದ? ನಂದಲ್ಲ, ಚಂದ್ರಂದು. ಇನ್ನೊಬ್ಬಂದ ನಮ್ದಿದಲ್ಲ ಅವಂದ. ಕಿಡ್ನಿ ಕಿತ್ಕೊತೀನಿ. ಅವನ ಹೆಸರೇನು? ಚಂಪಾಕಲಿನ? ಚಂಪಾಕಲಿ ನೋಡಿ ಅವನ ಹೆಸರು ಚಂಪಾಕಲಿ. ಇಲ್ಲೊಂದು ವಂಶು. ನಿಧಾನ ಗುರು, ನಾನು ಹಿಂದಗಡೆ ಇದ್ದೀನಿ. ಇದು ಯಾಕ್ಲಾ ಬಳಸ್ಕೊಂಡ್ ಬಂದು ಹತ್ತಿಸ್ಬೇಕಲ್ವ ಗಾಡಿನ? ದೊಡ್ಡದಾಗಿ ಹೇಳ್ತೀಯ ನೀನು. ಏನೋ ಗಾಡಿ ಓಡಿಸ್ಬೇಕಾದ್ರೆ ನಾನು ಗಾಡಿ ಓಡಿಸೋ ಕಲ್ತಾಗ ನೀನು ಇನ್ನ ಸ್ಕೂಲ್ ಸೈಕಲ್ ಓಡಿಸ್ತಿದ್ದೆ ಅಂತ ನೋಡ. ಅಲ್ಲಿ ನೋಡ್ ಕಲಿಯ. ಅವನು ಸೈಕಲ್ ಹೊಡ್ಕೊಂಡು ಫೋನ್ ಮಾತಾಡ್ಕೊಂಡು ಹೋಯ್ತು ಅವನಲ್ಲಿ. ಗೇರ್ ಲಿವರ್ ಹಾಳು ಮಾಡ್ಬಿಟ್ಟು. ಯಾರು? ಚಂಪಾಕಲಿನ? ಮತ್ತೆ ಗಾಡಿ ಕೊಟ್ಟಿದ್ದೆ, ಗೇರ್ ಲಿವರ್ ಇವಾಗ ಓಡ್ತಾ ಇಲ್ವ ಗಾಡಿ? ಗಾಡಿ ಓಡ್ತದೆ, ಗೇರ್ ಲಿವರ್ ಟೈಟ್ ಮಾಡ್ತಿದ್ದೀನಿ. ಹಾ ಕರೆಕ್ಟಾಗಿ ಗೇರ್ ಬೀಳಲ್ಲ. ಹೌದಾ? ಏನೋ
ಇದೇ ಬಳ್ಸುಗ್ರು ಅದೇ ಹತ್ರ ನಮಗೆ. ಇದೇ ಬಳ್ಸ ಹೌದೇನು? ಇಲ್ಲೇ ಹಾಕೋ ಸಾಕು ಸೈಡ್ಗೆ, ಇನ್ಯಾರು ತಿರ್ಗಿಸ್ಕೊಂಡ್ ಬೇರೆ ಬರ್ತಾರೆ. ನೀವು ಹೋಗುವ ಐಸ್, ಇಲ್ಲಿ ಒಂದು ಹೋಟ್ಲ್ ಐತೆ ಹಳ್ಳಿ ಮನೆ ಅಂತ, ಅಲ್ಲಿ ಹಳ್ಳಿ ಮನೆ ಹೋಗೋಣ ಬಾ. ಹಳ್ಳಿ ಮನೆ ಹೋಟ್ಲ್ ಹೋಗೋಣ, ವೆಜ್ಜು. ಇವತ್ತು ಗುರುವಾರ ಆ್ಯಂಡ್ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಮತ್ತು ಇನ್ನೊಂದು ಏನಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಅದೊಂದು ಬೇಜಾರು. ಹಾಂ, ಇದು ಅಂದ್ರಳ್ಳಿ ರೋಡು, ಅದೇ ಹಳ್ಳಿ ಮನೆ ಅಲ್ಲ ಅದು, ಆ್ಯಕ್ಚುಲಿ ಹಳ್ಳಿ ಊಟ. ಹಳ್ಳಿ ಊಟ ಅಲ್ಲಿ ನೀವು ನೋಡ್ಬೋದು, ಕಾಣ್ತಿದೆ ಹಳ್ಳಿ ಊಟ ಸಸ್ಯಾಹಾರಿ ವೆಜ್ ಅಂತ. ಸೊ ಅಲ್ಲೇ ನಾವು ಇವಾಗ ಸಾಂಬಾರು ಬಾಯಿ ಮಾಡ್ಕೊಂಡು ಮನೆಗೆ ಹೋಗೋದು, ಊಟ ಮಾಡೋದು, ಒಂದು ಯೂಟ್ಯೂಬ್ ವೀಡಿಯೋ ಮಾಡಬೇಕು. ಅದು ಒಂದು ಬಾಕಿ ಉಳ್ಕೊಬಿಟ್ಟೈತೆ ವಿಜಯವಂತದಿಂದ. ಅದರಲ್ಲಿರೋದೇ ಸಬ್ಸ್ಕ್ರೈಬರ್ಸ್ 6 ಜನ, ಬಟ್ 6 ಜನಕ್ಕೆ 1 ಜನಕ್ಕೆ ಒಬ್ರಿಗಾದ್ರೂ ಹೆಲ್ಪ್ ಆಗಲಿ ಇನ್ನೊಂದು ಮಾಡಬೇಕು. ಸೊ ಇದೆ ನೋಡಿ, ಒಳಗಡೆ ಎಲ್ಲ ವೀಡಿಯೋ ಮಾಡಲ್ಲ ನಾನು. ಹಾಂ, ವೆಜ್ ಕಂಬಾರೋ ಇರಪ್ಪ, ವೀಡಿಯೋ ಇಲ್ಲೇ ತೆಗೆದುಬಿಡ್ತೀನಿ ಸಾಕು ಕಣ. ಏನಂದರೆ ಇವಾಗ ಅಣ್ಣ ಬಂದು ಏನೋ ಈರುಳ್ಳಿ ಎಲ್ಲ ಪರ್ಚೇಸ್ ಮಾಡಬೇಕು ಅಂದರು, ತರಕಾರಿನ. ಇವಾಗ ನೋಡಿ ಸಾಂಬಾರು ತೊಗೊಂಡಿದ್ದೀನಿ. ಇವಾಗ ಹಂಗೆ ಸ್ವಲ್ಪ ತರಕಾರಿ ಸರಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಡೋದು. ಏನು ಮಗ ಹಾಕೊಳ್ಳಲಿ ಬೇಬೇಕಲ್ಲಿ ಏನೋ ಆಯ್ತಿ ಅಲ್ಲ, ಹಂಗೆ ಈರುಳ್ಳಿ ಆಯ್ಕೆ ಬರಲ್ಲ, ಈರುಳ್ಳಿ ಆಯ್ಕೆ ಬರಲ್ಲ ಇವನಿಗೆ. ಇನ್ನೇನು ಆಯ್ತೀಯ ನೀನು ಜೀವನದಲ್ಲಿ? ಚೆನ್ನಾಗಿದ್ದೀನಿ ಗೈಸ್, ಏನೋ ಒಂದ ಕೇಳಿಸ್ಕೊಂಡ್ರ ಅಣ್ಣ? ಚೆನ್ನಾಗಿಲ್ವ ಅದು? ಬಿಸಾಕ್ತಾನೆ ಇದನ್ನ. ಯಾರು? ಚಂದ್ರ ಚಂಪಾಕಲಿ ಕಣೋ ಅವನ ಹೆಸರು. ಏನಿದ್ ಮೊಳಕೆ ಹೊಡೆದಿರೋದು? ಅದೇನಾಗಲ್ಲ, ಮೊಳಕೆ ಹೊಡೆದಿರೋದು ಹಾಕೋ ನೀನು. 1 kg ಗೊತ್ತಾವ ನೋಡಿ. 30 ರೂಪಾಯಿ. 35 ಕಣಣ್ಣ, 30 ರೂಪಾಯಿ ಕಣಣ್ಣ. ನೀನೇನದಣ್ಣ ಇಲ್ಲಿ? ಸೊಪ್ಪು ಗಿಪ್ಪು ಬೇಕಾ? ಮೆಂತ್ಯ ಬಾತ್ ಮಾಡೋದ ಕೊಡೋ. ಇನ್ನೇನೋ ನೋಡಲಿ, ಇಲ್ಲಿ ಏನೇನೋ ಐತೆ. ಬೀಟ್ರೋಟು, ಕ್ಯಾಪ್ಸಿಕಮ್ಮು 90 ರೂಪಾಯಿ. ಬೇಡವ, 90 ರೂಪಾಯಿ. ಕ್ಯಾಪ್ಸಿಕಮ್ ಎಷ್ಟಣ್ಣ? ಅಣ್ಣ ಕ್ಯಾಪ್ಸಿಕಮ್ ಎಷ್ಟಣ್ಣ? ಬಾರ ಸಾಕ್ಲಿ, ಏನು ಬೇಡ ಬಾ ನೀನು. ಆಮೇಲೆ ಅಣ್ಣ ಒಂದ್ ಕಡೆನ ಇನ್ನೊಂದ್ ಕಡೆ ಹಂಗೆ ಡೈವರ್ಟ್ ಆಗ್ಬಿಡ್ತೀಯ ನೀನು. ಸರಿ ಇಲ್ಲ ನೀನು, ರಾಸಾಮಿ ನೀನು. ಟೊಮೊಟೊ ಹೆಂಗೋ? ಇಲ್ಲೇ ಬೋರ್ಡ್ ಹಾಕೋರ್ ಕಣಿರು, ಅಳಿಸ್ಬಿಟ್ಟವ್ರೆ ಬೋರ್ಡ. ಇಲ್ಲ 40 ರೂಪಾಯಾ? ಯಾವ್ದು ಕೇಳು, ಈ ಕಡೆದ ಆ ಕಡೆದ? ಎರಡು ಬಾ ತಗೊಳ್ಳೋದು ಹಂಗಾರ 1 kg. ಸ್ಪಾನ್ಸರು ನಮ್ಮ ಪಾರ್ಟ್ನರ್ದು. ಏನ್ರಿ ಪಾರ್ಟ್ನರ್, ಸ್ಪಾನ್ಸರ್ ನಿಮ್ದೇನೋ? ನೋಡ್ಕೊಂಡು ಹಾಕಲ್ರಿ. ಮಿಸ್ಟರ್ ರಿಚ್ ಕಿಡ್. ಇದೇನ್ರಿ ಇದು? ಏನು ಆಗಿಲ್ಲ ಗುರು, ಚೆನ್ನಾಗೈತೆ. ನೋಡ್ಕೊಂಡು ಹಾಕಲ್ರಿ. ಏನ್ರಿ 40 ರೂಪಾಯಿ ಕಮ್ಮಿ ಆಗ್ಬಿಟ್ಟಿದೆ? ಸಣ್ಣ ಬೈಕು ಕಮ್ಮಿ ಆಗ್ಬಿಟ್ಟಿದೆ. ಇನ್ನ ಹಾಕೋಬೇಕಾ? ನೋಡು, ಇವರು ರೈತ್ರೆ ಅಲ್ವೇನ್ರಿ? ಎಲ್ಲ ಹಂಗ ಅಂತಾರಪ್ಪ, ಏನ್ ಮಾಡೋಣ. ಏನ್ರಿ ಎಲ್ಲ ತೂತು ಆಗವೆ ಟೊಮೆಟೊ ಕಾಯಿ. ಅವನ್ ತರ ಉಳ್ಕಾಸ್ಕೊಂತವೆ. ಯಾರ ತರ? ಅವನ್ ತರ ಕುಂತಾನೆಲ್ಲ ಕರೆಕ್ಟಾಗಿ ವ್ಯಾಪಾರ ಮಾಡಕ್ ಗೊತ್ತಾಯಿಲ್ಲ ಅವ್ರಿಗೆ. ಸಾಕ್ಬಿಡು, 1 kg ಬರ್ತದೆ. ತಗೊಂಡೋಗು. ಇನ್ನೇನು ಸೊಪ್ಪು ಗಿಪ್ಪು ಏನ್ ಮಾಡ್ತೀಯ? ಸೊಪ್ಪು ತಗೊಂಡು ಈಗ ಸಾಂಬಾರು ಮಾಡಂಗಿದ್ರೆ ತಗೋಬೋದಿತ್ತು ಮಚ್ಚ. ದಂಡಿ ಸೊಪ್ಪ ಮಾಡ್ತೀನಿ. ಸಾಂಬಾರು ಇವಾಗ ಮಾಡಲ್ವಲ್ಲ, ನಾಳೆ ಮಾಡ್ತೀಯಾ? ಇರ್ತದ ಅದು. ಎಷ್ಟು ಹೆಂಗೆ ಕೇಳೋ? ದಂಡಿ ಸೊಪ್ಪು ಎಷ್ಟು? 15. ನಾಳೆ ತಗೊಂಡೋಗ ನಡಿ. ನಾಳೆ ಬರ್ಬೇಕಾ? ಎತ್ಕೊಂಬಲ್ದಿನ ನಾನು ಮಾಡ್ತೀನಿ. ಓಕೆ, ಎಷ್ಟಪ್ಪಿ ಮಚ್ಚ? ಒಂದು ಬಟಾಣಿ. ಓಪಿ ಎಷ್ಟಾಯ್ತು? 70? ಎಲ್ಲ ನೋಡ್ಕೊಬಿಡ್ಲಿ, ತಿನ್ನಾಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಆಗಿದೆ ಯೂಟ್ಯೂಬಲ್ಲಿ ಬರ್ತೀಯ? ನೋಡ್ಕೊ, ಹುಡುಗ ನೋಡ್ಕೊಂಡು ಏನು ಹಿಂಗೆ ಮಾಡ್ತೈತಲ್ಲ ಅಂತ. ಬರಲೇ ಸಾಕ್ಲೈ. ಏನೋ 70 ರೂಪಾಯಿ ತಗೋ, 100 ರೂಪಾಯಿ ಇವತ್ತು. ಹಿಂಗೆ ಬಾರೋ, ಹಿಂಗೆ ಹೋಗಲ್ಲಿ.
ಗೈಸ್ ಮನೆಗೆ ಬಂದಿದ್ದೀವಿ, ಸಾಂಬಾರು ತಂದಿದ್ದೀವಿ, ಊಟ ಮಾಡೋದು, ಸ್ವಲ್ಪ ಕೆಲಸ ಇದೆ, ಮುಗಿಸೋದು, ಮಲ್ಕೊಳ್ಳೋದು. ಇವತ್ತಿನ ವೀಡಿಯೋ ಇಷ್ಟೇ. ಸೊ ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭರಾತ್ರಿ. ನಾಳೆ ವೀಡಿಯೋದಲ್ಲಿ ಸಿಗುವ ಗೈಸ್. ಅಲ್ಲಿವರೆಗೂ ಒಂದು ವಿರಾಮ.